ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮೊಬೈಲ್ ಕ್ಯಾಮ್ರಾನ DSLR ಕ್ಯಾಮ್ರಾವಾಗಿ ಉಪಯೋಗಿಸೋದು ಹೇಗೆ ಅಂತ ಹೇಳ್ಕೊಂಡ್ಕೊಡ್ತೀನಿ. ಅದಕ್ಕೆ ಉಪಯೋಗಿಸ್ಬೇಕಂದ್ರೆ ನಾವೊಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು, ಕ್ಯಾಮರಾ FV5 ಲೈಟ್ ಅಂತ. ಅದಕ್ಕೆ ನಾವು ಮೊದಲೇ ಏನು ಮಾಡಬೇಕಂತಂದರೆ ಮೆನು ಓಪನ್ ಮಾಡಬೇಕು. ಮೆನು ಓಪನ್ ಮಾಡಿದ ನಂತರ ಪ್ಲೇಸ್ಟೋರ್ಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಬೇಕು, ಕ್ಯಾಮರಾ FV ಲೈಟು, FV5 ಲೈಟ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ಮೊದಲಿಗೆ ಬರುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಈ ಕ್ಯಾಮ್ರಾ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡೋಕ್ಕೋಸ್ಕರ ಅದು ಓಪನ್ ಅಂತ ಕೇಳ್ತಿದೆ. ನೀವು ಇನ್ಸ್ಟಾಲ್ ಅಂತ ತೋರಿಸುತ್ತೆ, ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಈ ಕ್ಯಾಮ್ರಾ ಅಲ್ಲೇ ಮುಂಚೆಲೇ ಬೇರೆ ಯೂಸ್ ಮಾಡಿರ್ತಾರಲ್ಲ, ಅವರು ಯಾವ ಥರ ಇದೆ ಅಂತ ರೇಟಿಂಗ್ ಫಿಕ್ಸ್ ಮಾಡಿದ್ದಾರೆ ನೋಡಿ. ಒಬ್ಬರು 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ, ಒಬ್ಬರು 3 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ, ಒಬ್ಬರು 4 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಯಾರನ್ನೂ ಜಾಸ್ತಿ ಡಿಸ್ಲೈಕ್ ಏನು ಮಾಡಿಲ್ಲ, ಎಲ್ಲ ಲೈಕು ಕೊಟ್ಟಿದ್ದಾರೆ ನೋಡಿ. ಈಗ ನಾವು ಕ್ಯಾಮ್ರಾ ಓಪನ್ ಮಾಡೋಣ. ಓಪನ್ ಮಾಡ್ತಿದ್ವಿ. ಕ್ಯಾಮ್ರಾ ಓಪನ್ ಕೊಟ್ಟಿದ್ದೀನಿ. ಓಪನ್ ಆದ ತಕ್ಷಣ ವೆಲ್ಕಮ್ ಟು ಕ್ಯಾಮರಾ FV5 ಅಂತ ಬರ್ತಿದೆ. ನೆಕ್ಸ್ಟ್ ಕೊಡೋಣ. ಪಿಕ್ಚರ್ ಕ್ಯಾಪ್ಚರಿಂಗ್ ಅಂತ ಬರ್ತಿದೆ. ಆ ಥರ ಡೀಟೇಲ್ಸು ಇಂಟ್ರಡಕ್ಷನ್ ಬರುತ್ತಲ್ಲ, ಆ ಥರ ಬರ್ತಿದೆ. ನೆಕ್ಸ್ಟ್ ಕೊಡೋಣ. ಮೇನ್ ಕಂಟ್ರೋಲ್ಸ್ ಇದರಲ್ಲೆಲ್ಲ ಮಾಡ್ಬೋದು ಅಂತ ಕೊಡ್ತಿದ್ದಾರೆ. ಕೊಡೋಣ. ಶೂಟಿಂಗ್ ಮೆನು ಅಂತ ಇದೆ, ಅಲ್ಲಿ ಕೊಡಬೇಕು. ನೆಕ್ಸ್ಟ್ ಕೊಡ್ಬೇಕು. ಕ್ಯಾಮರಾ ಫಾರ್ಮೇಟರ್ಸು ನೆಕ್ಸ್ಟ್ ಕೊಡ್ತೀವಿ. ಝೂಮ್ ಮಾಡೋದು ತೋರಿಸ್ತಿದ್ದಾರೆ ಇದು. ನೆಕ್ಸ್ಟ್ ಕ್ಯಾಮರಾ ಸೆಟ್ಟಿಂಗ್ ಅಂತ ಕೊಡ್ತಾರೆ, ಕ್ಲೋಸ್ ಮಾಡೋದು, ಮುಗೀತು. ಈಗ DSLR ಕ್ಯಾಮ್ರಾ ಓಪನ್ ಆಗ್ತಿದೆ ನೋಡಿ ಎಷ್ಟು ಕ್ಲಾರಿಟಿ ಬರ್ತಿದೆ ನೋಡಿ. ನಾರ್ಮಲ್ ಕ್ಯಾಮ್ರಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಇದು ಭಾಳ ಬೆಟ್ರು. ಅದ್ರೀಗ ಕ್ಲಿಕ್ ಮಾಡಿದ ಮೇಲೆ ಅಷ್ಟು ಕ್ಲಾರಿಟಿ ಸೂಪರಾಗಿರುತ್ತೆ ನೋಡಿ. ಇಲ್ಲಿ ಕ್ಲಾರಿಟಿ ಸೂಪರಾಗಿರುತ್ತೆ. ಹಾಗೆ ನೋಡಿ, ನಾನು ನಾರ್ಮಲ್ ಕ್ಯಾಮ್ರಾ ಇದೆ, ಮೊಬೈಲ್ನಲ್ಲಿ ಬಂದಿರೋದು, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಯಾವ ಕ್ಲಾರಿಟಿ ಇದೆ ನೋಡಿ. ಒಂದು ಫೋಟೋನೂ ಹೊಡೆದೆ. ಇದು ಇಲ್ಲಿ ಒಂದು ಫೋಟೋ ಹೊಡೆದಿರೋದು. ಇದು ಭಾಳ ಫ್ಯೂಚರ್ಸ್ ಇದ್ದಾವೆ. ಒಂದು ಫೋಟೋ ಹೊಡೆದಿರೋದು ಮಿನಿಮಮ್ ಏನಿಲ್ಲ ಅಂದರೂ 2.5 3 MB ಫರ್ ಫೋಟೋ MB ಆಗುತ್ತೆ. ಮತ್ತು ಈಗ ಇದ್ರದ್ದು DSLR ಫ್ಯೂಚರ್ನಾಗ ಏನು ಫ್ಯೂಚರ್ಸ್ ಇದೆಯಾ, ಅದೇ ಫ್ಯೂಚರ್ಸ್ ಈ ಕ್ಯಾಮ್ರಾದಲ್ಲಿ ಹಾಕಿದ್ದಾರೆ. ಈಗ ನಾವು ಇನ್ನೊಂದೇನದ ಈ ಕ್ಯಾಮ್ರಾ ಈ ಥರ ಬರ್ತಿದೆ ನೋಡಿ. ಇನ್ನೊಂದ್ಸತಿ ಕ್ಲೀನಾಗಿ ನೋಡಿ. ಈಗ ನಮ್ಮದು ನಾರ್ಮಲ್ ಕ್ಯಾಮ್ರಾ ಇದೆಯಲ್ಲ, ಮೊಬೈಲ್ನಲ್ಲಿ ಬಂದಿರೋದು, ಅದನ್ನು ಓಪನ್ ಮಾಡ್ತೀವಿ ನೋಡಿ. ಓಪನ್ ಮಾಡ್ತೀವಿ. ಇಲ್ಲೇ ಇದೆ ನೋಡಿ ಕ್ಯಾಮರಾ ಇದು ಮೊಬೈಲ್ನಲ್ಲಿ ಬಂದಿರೋದು, ಅದನ್ನ ಓಪನ್ ಮಾಡ್ತೀವಿ ನೋಡಿ. ಮೊಬೈಲ್ನಲ್ಲಿ ಬಂದಿರೋದು ಈ ಥರ ಬರ್ತಿದೆ. ಅಲ್ಲಿ ಬಂದಿರೋದು ಎಫೆಕ್ಟಾಗೆ ಮತ್ತು ಈಗ ಫೋಕಸ್ಸಾಗಿ ಚೆನ್ನಾಗಿ ಬರ್ತಿದೆ ನೋಡಿ. ಮೊಬೈಲ್ನಲ್ಲಿ ಬರ್ತಿರೋದು ಅಷ್ಟೊಂದು ಕ್ಲಾರಿಟಿ ಇಲ್ಲ. ಏನು ಅಂತ ಫೋಟೋ ಕ್ಲಿಕ್ ಮಾಡಿದ್ರು ಝೂಮ್ ಮಾಡಿದರೆ ಬ್ಲರ್ ಕಾಣುತ್ತೆ. ಅದ್ರಾಗ ಕ್ಲಿಕ್ ಮಾಡಿ ಝೂಮ್ ಮಾಡಿದರೆ ಒಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ ನೋಡಿ. ಈಗೇನಪ್ಪ ಅಂತಂದರೆ, DSLR ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ನೀವೇನು ಮಾಡಬೇಕು, ಕ್ಯಾಮ್ರಾ FV5 ಆ್ಯಪ್ನ ಯೂಸ್ ಮಾಡಬೇಕು. ಆ್ಯಪ್ ಯೂಸ್ ಮಾಡಿ DSLR ಕ್ಯಾಮ್ರಾ ಎಲ್ಲ ತೆಗಿಬೇಕು, ಫೋಟೋ ತೆಗಿಬೋದು ನೋಡಿ. ಯಾವ ಕ್ಲಾರಿಟಿ ಬರ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಮತ್ತೀಗ ಅದ್ರ ಪಕ್ಕದಲ್ಲಿ ಇದೆಯಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾವು ನೆಕ್ಸ್ಟ್ ಲೇಟೆಸ್ಟ್ ವೀಡಿಯೋ ಯಾವುದಾದ್ರೂ ಅಪ್ಲೋಡ್ ಮಾಡಿದರೆ ನಿಮಗೆ ಅಲರ್ಟ್ ಬರುತ್ತೆ, ವಿಡಿಯೋ ನೋಡಿರಿ ಅಂತ.